ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಎಲ್ಲ ನಾನ್ ವೆಜ್ ಪ್ರಿಯರಿಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ನಾನ್ ವೆಜ್ ಅಂದರೆ ಇಷ್ಟ, ಏನು ಮಾಡ್ತೀವಿ, ರೆಸ್ಟೋರೆಂಟ್ಸಿಗೆ ಹೋಗ್ತೀವಿ, ಚಿಕನ್ ಟಿಕ್ಕಾ, ಚಿಕನ್ ಪೆಪ್ಪರ್ ಡ್ರೈ, ತಂದೂರಿ ಚಿಕನ್ ಎಲ್ಲ ತಿಂತೀವಿ. ಅದನ್ನೇ ನಾನಿವತ್ತು ಮನೆಯಲ್ಲಿ ಚಿಕನ್ ಟಿಕ್ಕಾನ ವೆರಿ ಈಸಿಯಾಗಿ ಹಾಫ್ ಆನ್ ಅವರಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಯಮ್ ಆಗಿತ್ತು. ಮಾಯನೀಸ್ ಜೊತೆಗೆ ತಿಂತಾ ಇದ್ದರೆ ಸಕ್ಕತ್ತಾಗಿತ್ತು. ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು. ಚಿಕನ್ ಟಿಕ್ಕಾ ಮನೆಯಲ್ಲೇ ವಿತಿನ್ ಹಾಫ್ ಆನ್ ಅವರಲ್ಲಿ ಮಾಡುವಂತಹ ರೆಸಿಪಿ. ಗೆಸ್ಟ್ಗಳು ಬಂದಾಗ ಇದನ್ನು ಮಾಡಿಬಿಟ್ರೆ ನಿಜವಾಗ್ಲೂ ಫುಲ್ಲು ಫಿದಾಗಿ ಖುಷಿ ಆಗ್ತಾರೆ. ಎಷ್ಟು ಚೆನ್ನಾಗಿದೆ ಇದು ಚಿಕನ್ ಟಿಕ್ಕಾ. ಹೇಗೆ ಮಾಡಿದ್ದು ನೋಡೋಣ ಬನ್ನಿ. ಮೊದಲಿಗೆ 1 ಕಪ್ ಆಗುವಷ್ಟು ಕರ್ಡ್, ನಾನಿಲ್ಲಿ 1/2 ಕಿಲೋ ಚಿಕನ್ ತೊಗೊಂಡಿದ್ದೀನಿ, ಬೋನ್ಲೆಸ್ ಚಿಕನ್. ನೆಕ್ಸ್ಟ್ ಇದಕ್ಕೆ ನಾನು 1 ಸ್ಪೂನಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ 1/2 ಸ್ಪೂನಷ್ಟು ಟರ್ಮರಿಕ್ ಪೌಡರ್, 1 ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಹಾಗೆಯೇ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನಷ್ಟು ಕೊತ್ತಂಬರಿ ಪುಡಿ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ, ಹಾಗೆ 2 ಸ್ಪೂನಷ್ಟು ಚಿಕನ್ BBQ ಮಸಾಲ ಅಂತಲೇ ಮಿಕ್ಸಿಗೆ ಹೊರಗಡೆ ಅದನ್ನು ಹಾಕ್ಕೋಬೋದು. ಅದು ಹಾಕ್ಕೊಂಡಿಲ್ಲ ಅಂತ ಹೇಳಿದ್ರೆ ಸೋಂಪಿನ ಕಾಳು ಇರುತ್ತಲ್ವ, ಅದನ್ನು ಪುಡಿ ಮಾಡಿ ಕೂಡ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಯಾಕಂದರೆ ನಾವು ಗರಂ ಮಸಾಲೆ, ಖಾರದ ಪುಡಿ ಎಲ್ಲ ಹಾಕಿರೋದ್ರಿಂದ ಸೊ ಮ್ಯಾನೇಜ್ ಆಗುತ್ತೆ. ನೆಕ್ಸ್ಟ್ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮಿಕ್ಸ್ ಮಾಡಿ ಈ ಥರ ಥಿಕ್ನೆಸ್ ಈ ಟೈಪಲ್ಲಿ ಇರಬೇಕು. ತುಂಬ ತಿಕ್ಕಾಗೂ ಇರಬಾರ್ದು, ತುಂಬ ನೀರು ಟೈಪಲ್ಲಿ ವಾಟ್ರಿ ಆಗೋನೂ ಇರಬಾರ್ದು. ನೀಟಾಗಿ ನೋಡಿ ಬೋಂಡದ್ದು ಹಿಟ್ಟು ಮಾಡ್ಕೊತೀವಲ್ಲ ಆ ಹದದಲ್ಲಿರಬೇಕು. ನೆಕ್ಸ್ಟ್ ಇದಕ್ಕೆ ಬೋನ್ಲೆಸ್ ಚಿಕನನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1/2 kg ಅಷ್ಟು ತೊಗೊಂಡಿದ್ದೀನಿ ಬೋನ್ಲೆಸ್ ಚಿಕನ್. ನೋಡಿ, ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡೋವಂತಹ ರೆಸಿಪಿ ಇದು. ಟೊಮ್ಯಾಟೊ, ನೀರುಳ್ಳಿ ಏನೂ ಇಲ್ಲದೇ ಬರೀ ಪೌಡರ್ಗಳನ್ನು, ಇನ್ಸ್ಟಂಟ್ ಪೌಡರ್ಗಳನ್ನು ಹಾಕ್ಕೊಂಬಿಟ್ಟು ಹಾಫ್ ಆನ್ ಅವರಲ್ಲಿ ಪ್ರಿಪೇರ್ ಮಾಡುವಂತಹ ರೆಸಿಪಿ ಇದು. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ಹೊರಗಡೆ ಹೇಗೆ ಸಿಗುತ್ತೆ ನಿಮಗೆ ಅದೇ ಥರ ಇತ್ತು. ಇದನ್ನು ನೀವು ಕೆಂಡ ಇದ್ದರೆ ನಿಮ್ಮ ಮನೇಲಿ ಕೆಂಡದ ಮೇಲೆ ಇಟ್ಟು ಮಾಡ್ಕೋಬೋದು. ಕೆಂಡ ಇಲ್ಲ ಅಂತ ಹೇಳಿದ್ರೆ ಈ ಥರ ಗ್ಯಾಸ್ ಸ್ಟವ್ ಮೇಲೇ ಇಟ್ಟು ಮಾಡ್ಬೋದು. ನೋಡಿ, ನೆಕ್ಸ್ಟ್ ನಾನು ಈ ಥರ ಗ್ರಿಲ್ ಇಟ್ಕೊತಾ ಇದ್ದೀನಿ. ಮನೇಲೆಲ್ಲ ಇಟ್ಕೊಂಡಿರ್ತೀರಲ್ಲ ಫುಲ್ಕ ಮಾಡೋಕ್ಕೆ ಅಂತಂದ್ಬಿಟ್ಟಿರತ್ತಲ್ಲ ಗ್ರಿಲ್ಲು, ಆ ಥರ ಗ್ರಿಲ್ಲನ್ನು ಇಟ್ಕೊಳ್ಳಿ ನೀಟಾಗಿ. ಇಟ್ಕೊಂಡಾದ್ಮೇಲೆ ಅದನ್ನು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿರಬೇಕು. ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿ ಆದಮೇಲೆ ಫ್ರಿಜ್ಜಲ್ಲಿ ಇಟ್ಟಿರ್ತೀರಲ್ಲ, ಆಮೇಲೆ ತೆಗೆದ ಮೇಲೆ ಒಂದೊಂದನ್ನೇ ಇದ್ರ ಮೇಲೆ ಇಡ್ತಾ ಹೋಗಿ ಆಯಿಲನ್ನು ಹಚ್ಚಿ ಇಡಿ. ಆವಾಗ ಸ್ಟಿಕ್ ಆಗೋದಿಲ್ಲ, ನಾನ್ ಸ್ಟಿಕ್ಕಿ ಆಗಿರುತ್ತೆ. ಇದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಇಡಿ. ನೆಕ್ಸ್ಟ್ ಒಂದೊಂದೇ ಪೀಸನ್ನು ಇದ್ರ ಮೇಲೆ ಹಾಕಿ. ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಬೆಂದಿದೆ ಅಂತ ಅನ್ನಿಸ್ದಾಗ ಅದನ್ನು ಪೀಸ್ ಏನಿದೆ ಪೀಸನ್ನು ಉಲ್ಟಾ ಮಾಡಿ ಇಡಿ. ಒಂದು 50% ಆದಮೇಲೆ ಕುಕ್ ಆಗಿದೆ ಅಂತ ಅನಿಸಿದ್ಮೇಲೆ ಇದ್ರ ಮೇಲೆ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡಿ. ನಾವೆಲ್ಲೋ ಆಯಿಲ್ ಯೂಸ್ ಮಾಡಲ್ಲ, ಆಯಿಲ್ ಅಪ್ಲೈ ಮಾಡಿದಾಗ ಅದು ನೀಟಾಗಿ ಬೇಗನೆ ಕುಕ್ ಆಗುತ್ತೆ. ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ. ಕೆಂಡದಲ್ಲಿ ಮಾಡಿದರೆ ಇನ್ನೂ ಎಮ್ಮೆ ಆಗಿರೋದು, ಸಖತ್ತಾಗಿರೋದು. ಇದು ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ನೀವು ಮನೇಲಿ ಟ್ರೈ ಮಾಡಿ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತಂದ್ಬಿಟ್ಟು. ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ.
ಟಂಟಡ ನೋಡಿ ನಮ್ಮ ಎಮ್ಮೆ ಡಿಶ್ ರೆಡಿಯಾಗಿದೆ. ಆ್ಯಕ್ಚುಲಿ ಇದ್ದಿದ್ದು ಎಷ್ಟು ಪೀಸ್, ಉಳ್ದಿರೋದು ಎಷ್ಟು ಪೀಸ್ ನೋಡಿ, ಯಾಕಂದರೆ ಅಷ್ಟೂ ಮಧ್ಯದಲ್ಲಿ ಗುಳುಮ್ ಮಾಡಿಬಿಟ್ಟಿದ್ದೀವಿ ನಾವು, ಅಷ್ಟು ಚೆನ್ನಾಗಿತ್ತು ಟೇಸ್ಟ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ನೆಕ್ಸ್ಟ್ ಯಾವ ರೆಸಿಪಿನ ನಾನು ಟ್ರೈ ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು, ಬಾಯ್ ಬಾಯ್.